ಇವತ್ತು ನೈಟ್ RCB ವರ್ಸಸ್ DC ಮ್ಯಾಚ್ ಮುಗಿದ ಕೂಡಲೇ ಈ ಚಾನೆಲ್ ಅಲ್ಲಿ ವಿಡಿಯೋ ಬರುವುದಿಲ್ಲ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಸೌಖ್ಯ ಕ್ಷೇಮ ಎಂತ ಸಹ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕೆಲಸದ ನಿಮಿತ್ತ ಬೆಂಗಳೂರು ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇರೋದ್ರಿಂದಾಗಿ ಇವತ್ತು ನೈಟ್ ಮ್ಯಾಚ್ ಮುಗಿದಾಗ ನಾನು ಟ್ರೈನಲ್ಲಿ ಇರ್ತೇನೆ. ಟ್ರೈನಲ್ಲೆಲ್ಲ ವಿಡಿಯೋ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅಲ್ಲ. ಸೊ ಆದ್ದರಿಂದ ಇವತ್ತು ನೈಟ್ RCB ವರ್ಸಸ್ DC ಮ್ಯಾಚ್ ಇದು ವಿಡಿಯೋ ಬರೋದಿಲ್ಲ. ನಾಳೆ ಬೆಳಿಗ್ಗೆ ಅರೌಂಡ್ 9 ಗಂಟೆಗೆ ವಿಡಿಯೋ ಬರಬಹುದು. ಅಲ್ಲಿಯ ತನಕ ನೀವು ಕಾಯಲೇಬೇಕಾಗುತ್ತದೆ. ಕಾಯುವ ಅಗತ್ಯತೆ ಇಲ್ಲ. ಯಾಕೆ? ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ, ಬೆಲ್ಲೈಕನ್ ಒತ್ತಿದರೆ ನೀವು ಕಾಯಬೇಕಂತಿಲ್ಲ. ವಿಡಿಯೋ ಅಪ್ಲೋಡ್ ಆದ ಕೂಡ ಪಟಕ್ಕಂದ ನೋಟಿಫಿಕೇಶನ್ ಬರುತ್ತೆ, ಕ್ಲಿಕ್ ಮಾಡಿ ನೋಡ್ಬೋದು. ಯಾರೆಲ್ಲ ಹಾಗೆ ಮಾಡೋದಿಲ್ಲ ಅವರು ಕಾಯ್ತಾ ಕೂತ್ಕೋತಾರೆ, ಎಲ್ಲಿದೆ ವಿಡಿಯೋ, ಎಲ್ಲಿದೆ ಅಂತ. ಸೊ ಅದರಿಂದ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಕಾಂಪನ್ಸೇಟ್ ಮಾಡಲಿಕ್ಕೆ ಇವತ್ತು ಫಸ್ಟ್ ಇನ್ನಿಂಗ್ಸ್ ಆದ ಕೂಡಲೇ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಜಾಸ್ತಿ ಮಾತಾಡೋದಿಲ್ಲ, 10-15 ನಿಮಿಷಗಳ ಮಾತುಕತೆ ಎಲ್ಲ ಇರೋದಿಲ್ಲ. ಒಂದು 4 ನಿಮಿಷ ಮಾತಾಡ್ತೇನೆ. ಫಸ್ಟ್ ಇನ್ನಿಂಗ್ಸ್ ಹೇಗೆ ಇತ್ತು, ಸೆಕೆಂಡ್ ಇನ್ನಿಂಗ್ಸ್ ಹೇಗೆ ಆಗ್ಬೋದು, ಎಂತ ಮಾಡಬೇಕು. ಫಸ್ಟ್ ಇನ್ನಿಂಗ್ಸಲ್ಲಿ ಯಾರು ಬ್ಯಾಟಿಂಗ್ ಮಾಡಿದರೆ RCBದು ಬ್ಯಾಟಿಂಗ್ ಬಗ್ಗೆ ಮಾತಾಡ್ತೇನೆ, ಬೌಲಿಂಗ್ ಮಾಡಿದರೆ RCBದು ಬೌಲಿಂಗ್ ಬಗ್ಗೆ ಮಾತಾಡ್ತೇನೆ. ಬಟ್ ಪೋಸ್ಟ್ ಮ್ಯಾಚ್ ಮಾತುಕತೆ ಅಂತ ಏನು ಮ್ಯಾಚ್ ಮುಗಿದ ಕೂಡಲೇ ಬರ್ತದಲ್ಲ, ಅದು ಇವತ್ತು ಬರುವುದಿಲ್ಲ. ನಾಳೆ ಕೂಡ ಹಾಗೆ. ನಾಳೆ ನಾನು ವಾಪಸ್ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇರೋದ್ರಿಂದಾಗಿ ಮತ್ತೆ ಪುನಃ ನಾಳೆ ನೈಟ್ ಕೂಡ ಟ್ರೈನಲ್ಲೇ ಇರ್ತೇನೆ ನಾನು. ಸೊ ಆದ್ದರಿಂದ ಇವತ್ತಿನ ಮ್ಯಾಚ್ ಹಾಗೂ ನಾಳಿನ ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಬರೋದಿಲ್ಲ. ಎಸ್, ಇವತ್ತು ಮ್ಯಾಚ್ ಆಗ್ತಾ ಇರೋದು ನಮ್ಮ ಬೆಂಗಳೂರಿನಲ್ಲಿ. ಹೋಮ್ ಅಡ್ವಾಂಟೇಜ್ ಇಲ್ಲ. ಹೋಮ್ ಅಡ್ವಾಂಟೇಜೇ ಇಲ್ವಲ್ಲ RCBಗೆ. ಈಗ ಟೆನ್ಷನ್ ಆಗ್ತಾ ಉಂಟು. ಈಗ RCB ಸೆಣಸಾಡ್ತಾ ಇರೋದು ಯಾವ ತಂಡದ ಎದುರು? ಡೆಲ್ಲಿ ಕ್ಯಾಪಿಟಲ್ಸ್ 3-3 ಮ್ಯಾಚ್ಗಳನ್ನು ಗೆದ್ದು ಫಸ್ಟ್ ಪ್ಲೇಸಲ್ಲಿ. ಈಗ ಐ ಥಿಂಕ್ GT ಫಸ್ಟ್ ಪ್ಲೇಸಿಗೆ ಬಂದಿದೆ ಪಾಯಿಂಟ್ಸ್ ಆಧಾರದಲ್ಲಿ. ಬಟ್ ಒಂದು ಮ್ಯಾಚ್ ಸೋಲು ಕಾಣದಂತಹ ತಂಡ ಇಡೀ ಈ IPL ಅಲ್ಲಿರೋದು ಡೆಲ್ಲಿ ಮಾತ್ರ. ಡೆಲ್ಲಿ ಒಂದು ಮ್ಯಾಚ್ ಸೋಲಿಲ್ಲ. ಅವರ ಎದುರು ಈಗ RCB ಸೆಣಸಾಡ್ತಾ ಉಂಟು ನಮ್ಮ ತವರಿನಲ್ಲಿ. ನಾನು ಎಂತ ಗೊತ್ತಲ್ಲ ಹೋಪ್ ಮಾಡೋದು, KL ಸೂಪರಾಗಿ ಆಡಲಿ. ಬೀಯಿಂಗ್ ಎನ್ RCB ನಾನು ಹೇಳ್ತಾ ಇರೋದು, KL ಸೂಪರಾಗಿ ಆಡಲಿ, ಬೇಕಾದರೆ 100 ಹೊಡಿಲಿ. ಫ್ಯಾಫ್ ಕೂಡ ಸೂಪರಾಗಿ ಆಡಲಿ. ಯಾಕಂದರೆ ನಮ್ಮ ಎಕ್ಸ್ ಕಪ್ತಾನ ಫ್ಯಾಫ್ ಮತ್ತು KL ಭಾರಿ ಚೆಂದ ಮಾಡಿ ಆಡಲಿ, ಚಚ್ಚಲಿ ಅಥವಾ ಎಂತ ಬೇಕಾದ್ರೆ ಮಾಡಲಿ. ಬಟ್ ಮ್ಯಾಚ್ RCB ವಿನ್ ಆಗಲಿ ಅಷ್ಟೇ. RCBಯಲ್ಲಿ ಯಾರು ಎಷ್ಟು ಹೊಡಿಲಿ ಎಂತ ಹೊಡಿಲಿ ಅದು ನಂಗೆ ಮ್ಯಾಟ್ರ್ ಆಗೋದಿಲ್ಲ. KL ಚೆಂದ ಮಾಡಿ ಆಡಲಿ. ಯಾಕೆ ನಮ್ಮ ಕನ್ನಡದ ಹುಡುಗಿ ಚೆಂದ ಮಾಡಿ ಆಡಲಿ. ನಮಗಂತೂ ಏನೋ ಒಂದು ಸಾಫ್ಟ್ ಕಾರ್ನರ್ KL ರಾಹುಲ್ ಅಂತಂದರೆ. ಫ್ಯಾಫ್ ಡುಪ್ಲೆಸಿಸ್ ಮೇಲೆ ಸಹ ನಂಗಂತೂ ಪರ್ಸ್ನಲಿ ನನಗೆ ಇಷ್ಟ. ಒಂದು ಸಾಫ್ಟ್ ಕಾರ್ನರ್ ಉಂಟು. ಎಕ್ಸ್ ಕ್ಯಾಪ್ಟನ್ ಮಾರೆ ಚೆಂದ ಮಾಡಿ ತಂಡವನ್ನು ನಿಭಾಯಿಸಿದರು. 41 ವರ್ಷ ಆದರೂ ಫುಲ್ ಫಿಟ್ ಇದ್ದಾರೆ. ಅವ್ರು ಸಹ ಚೆಂದ ಮಾಡಿ ಆಡಲಿ. ಬಟ್ ಮ್ಯಾಚ್ RCB ವಿನ್ ಆಗಬೇಕು. ಬಟ್ RCB ಮ್ಯಾಚ್ ವಿನ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ಮ್ಯಾಚ್ ವಿನ್ ಆಗಬೇಕಂದ್ರೆ ಚೆಂದ ಮಾಡಿ ಆಡಬೇಕು. ನಮಗೆ ಯಾಕೆ ಹೋಮ್ ಅಡ್ವಾಂಟೇಜ್ ಇಲ್ಲ ಅಂತಂದರೆ, ಎಲ್ಲ ತಂಡಗಳು ಏನು ಮಾಡ್ತದೆ, ಅವರಿಗೆ ಹೋಮ್ ಪಿಚ್ಗೆ ಒಂದು ಯೂಸ್ ಆಗುವ ಥರ ಟೀಮನ್ನು ಬಿಲ್ಡ್ ಮಾಡ್ತಾರೆ. ಬಟ್ ನಮ್ಮ ಪಿಚ್ ಎಂತಂದರೆ ಅದು ಪ್ಯೂರ್ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದಾಗಿ, ಅಂದರೆ ಕೆಲವೊಂದು ಸಲ ಪಿಚ್ಚೇ ಬೇರೆ ಯೂಸ್ ಮಾಡ್ತಾರೆ, ಸುಮಾರು ಪಿಚ್ಗಳಿರ್ತಲ್ಲ. ಬಟ್ ಗ್ರೌಂಡ್ ತೀರಾ ಚಿಕ್ಕದಿರೋದ್ರಿಂದಾಗಿ ಎಂತಾಗ್ತದೆ, ಕೆಲವೊಂದು ಸಲ ಮಿಸ್ ಟೈಮ್ ಎಲ್ಲ ಸಿಕ್ಸ್ ಹೋಗ್ತದೆ. ಕೆಲವು ತಂಡದಲ್ಲಿ ಬಲಾಢ್ಯರಿದ್ದರೆ ಅವರ ಮಿಸ್ ಟೈಮ್ ಎಲ್ಲ ಸಿಕ್ಸ್ ಹೋಗಿ ಅದು ಆ ಗ್ರೌಂಡಿಗೆ ಅಥವಾ ಪಿಚ್ಚಿಗೆ ಅನುಗುಣವಾಗಿ ಮಾಡುವಂತಹ ತಂಡ ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅನ್ಫಾರ್ಚುನೇಟ್ಲಿ ನಮಗೆ ಹಾಗೆ ಆಗಿರೋದು. ಏನಿಲ್ಲ, ಸ್ವಲ್ಪ ಬ್ರಿಲಿಯಂಟ್ ಕ್ರಿಕೆಟ್ ಆಡಬೇಕು DC ವಿರುದ್ಧ. DC ತಂಡ ಸಾಲ್ಟೆಡ್. ನನ್ನ ಪ್ರಕಾರ ಇವತ್ತು ಮತ್ತೆ ಪುನಃ KL ರಾಹುಲ್ ಓಪನಿಂಗ್ ಸ್ಲಾಟನ್ನು ಬಿಟ್ಟು ಕೊಡಬೇಕೇನ. ಮೊನ್ನೆ ಫ್ಯಾಫ್ ಡುಪ್ಲೆಸಿಸ್ ಅವರು ಇರಲಿಲ್ಲ. ಸೊ ಆದ್ದರಿಂದ ಡೆಲ್ಲಿ ತಂಡ ಏನು ಮಾಡಿತ್ತು, KLಗೆ ಹೇಳಿತ್ತು, ಅಣ್ಣ ಎಸ್ ಮಿಡ್ಲ್ ಆರ್ಡರಿಂದ ವಾಪಸ್ ಬಾ, ಓಪನರ್ ಆಗಿ ಆಡು ಅಂತ. ಓಪನರ್ ಆಗಿ ಸೂಪರ್ ಆಗಿ ಆಡಿದರು, ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಗೆದ್ದರು. ಬಟ್ ಈಗ ಫ್ಯಾಫ್ ಡುಪ್ಲೆಸಿಸ್ ಫಿಟ್ ಅಂತ ಹೇಳ್ತಾ ಇದ್ದಾರೆ. ಅವರು ತಂಡಕ್ಕೆ ಬಂದರೆ ಆಗ ತಂಡದ ಓಪನಿಂಗ್ ಕಾಂಬಿನೇಷನಲ್ಲಿ ಮತ್ತೆ ಪುನಃ ಚೇಂಜ್ ಆಗ್ತದೆ. ಇಲ್ಲ ಮಾರ್ರೆ, ಅವ್ರು ಬಂದಿದ್ದಾರೆ ಬಟ್ ನಮಗೆ ಜೇಕ್ ಫ್ರೇಜರ್ ಏನೂ ಚೆಂದ ಮಾಡಿ ಆಡ್ತಾ ಇಲ್ಲ, ನಾವು ಅವರನ್ನು ಬೆಂಚಲ್ಲಿ ಕೂರಿಸ್ತೇವೆ, ಅವರ ಬದಲು ಬೇರೆ ಯಾರನ್ನಾದರೂ ಆಡಿಸ್ತೇವೆ ಅಂತ ಆ ಒಂದು ಬೋಲ್ಡ್ ನಿರ್ಧಾರಕ್ಕೆ DC ಬಂದರೆ ಆಗ KL ರಾಹುಲ್ ಅವರು ಓಪನರ್ ಆಗಿಯೇ ಕಂಟಿನ್ಯೂ ಆಗ್ಬೋದು. ಇಲ್ಲ ಜೇಕ್ ಫ್ರೇಜರ್ ಮತ್ತು ಫ್ಯಾಫ್ ಡುಪ್ಲೆಸಿಸ್ ಓಪನರ್ ಅಂತ ಹೇಳಿದರೆ ಆಗ ಮತ್ತೆ ಪುನಃ 2 ಡೌನ್ ಆದಮೇಲೆ KL ರಾಹುಲ್ ಬರಬೇಕಾಗ್ತದೆ. ಐ ಥಿಂಕ್ 1 ಡೌನ್ ಪೊರೆಲ್ ಅವರು ಬರ್ತಾರೆ ಅಂತ ಅಂದ್ಕೊಳ್ತೇನೆ. ಅವರು ಯಾವ ಒಂದು ಬ್ಯಾಟಿಂಗ್ ಆರ್ಡ್ರಲ್ಲಿ ಕೂಡ ಸೂಪರಾಗಿ ಆಡ್ತಾರೆ. ಯಾವುದೇ ಕೊಯ್ ಕೊಡೋದಿಲ್ಲ, ನಂಗೆ ಇಲ್ಲೇ ಆಡಬೇಕು ಅಂತ ಏನೂ ಹೇಳೋದಿಲ್ಲ. ಹೌದಾ ಸರಿ ಆಯ್ತಂತ ಆರಾಮಾಗಿ ಆಡ್ತಾರೆ KL ರಾಹುಲ್ ಅವರು. ಅವರ ಬ್ಯಾಟಿಂಗ್ ಬಗ್ಗೆ ಡೌಟೇ ಇಲ್ಲ, ಅಮೇಝಿಂಗ್ ಆಗಿದೆ ಡೆಲ್ಲಿದು. ಆಶುತೋಷ್ ಶರ್ಮಾ ಕೂಡ ಕ್ಲಿಕ್ ಆಗ್ತಾ ಇದ್ದಾರೆ. ಮತ್ತು ಅದು ಎಂಥದ್ದು ವಿಪ್ರ ನಿಗಮ್, ನನಗೆ ಹೆಸರು ನೆನಪೋಯ್ತು, ನಿಗಮ್
ಅವರು ಕೂಡ ಚೆಂದ ಮಾಡಿ ಆಡ್ತಾ ಇದ್ದಾರೆ. ಹೊಸಬ 20 ವರ್ಷದ ಹುಡುಗ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಅಂತ ಘಟಾನುಘಟಿಗಳ ಸ್ಪಿನ್ನರ್ಸ್ ಇದ್ದಾರೆ. ಸ್ಟಾರ್ಕ್ ಅವರು ಆ ಲೇಟ್ ಒಂದು ಇನ್ಸ್ವಿಂಗಿಂಗ್ ಮಾಡ್ತಾ ಇದ್ದಾರೆ. ಸೊ ಅವರ ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಅಂತೂ ಒಂದು ಮ್ಯಾಚಲ್ಲಿ ಜೇಕ್ ಫ್ರೇಜರ್, ಡೂಪ್ಲೆಸಿಸ್, ಅಕ್ಷರ್ ಪಟೇಲ್ ಎಲ್ಲ ಡೈವ್ ಹೊಡೆದು ಕ್ಯಾಚ್ ಹಿಡಿತಿದ್ದು ನೋಡಿದ್ರೆ ಕಂಪ್ಲೀಟ್ ಪ್ಯಾಕೇಜ್ ಟೀಮ್. ಗುಣಕ್ಕೆ ಮತ್ಸರ ಇಲ್ಲ, ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಉಂಟು ಡೆಲ್ಲಿ ಟೀಮನ್ನು ಈಗ RCB ಒಂದು ಹೊಡೆದು ಹಾಕಿದರೆ ಆಗ ಯಾಕಂತಂದ್ರೆ ಈಗ ಸುಮಾರು ಮಾತು ಕೇಳಿ ಬಂತು, RCB ಅವೇ ಮ್ಯಾಚ್ ವಿನ್ ಆಗಿರ್ಬೋದು, ಬಟ್ 3 ಟೀಮ್ಸ್ ಫಾರ್ಮಲ್ಲಿ ಇಲ್ಲ. KKR ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಇಲ್ಲ. CSK ಮತ್ತು ಮುಂಬೈಯ ಫಾರ್ಮ್ ನಿಮಗೆ ಗೊತ್ತುಂಟು, ಪಾಯಿಂಟ್ಸ್ ಟೇಬಲ್ ನೋಡಿದರೆ ಗೊತ್ತಾಗ್ತದೆ. ಸೊ 3 ಏನು ಫಾರ್ಮಲ್ಲಿ ಇರದ ತಂಡ ಎದುರು ವಿನ್ ಆದರೆ ದೊಡ್ಡ ಮ್ಯಾಟ್ರ್ ಅಲ್ಲ. ಫಾರ್ಮಲ್ಲಿ ಇರುವ ತಂಡದ ಎದುರು ವಿನ್ ಆಗಿ ತೋರಿಸಿ. GT ಎದುರು ಸೋತ್ರಲ್ಲ, ಈಗ DC ಮತ್ತು ಪಂಜಾಬ್ ಎದುರು ಸಹ ಅದೇ ಹಣೆ ಬರ ಆಗ್ತದೆ, ಹಾಗೆ ಹೀಗೆ ಅಂತ ಕಮೆಂಟ್ ನಾನು ನೋಡಿದ್ದೆ. ಸೊ ಆ ಥರದ ಕಮೆಂಟ್ಗಳಿಗೆ RCB ಇವತ್ತು ಉತ್ತರ ಕೊಡಬೇಕು. RCB ಗೆದ್ದರೆ ಆಗ ಹೇಳ್ಬೋದು, ಇಲ್ಲ ಮಾರ್ರೆ ಸಖತ್ತಾಗಿ ಉಂಟು ಟೀಮ್, ಈ ಸಲ ಸೂಪರಾಗಿ ಆಡ್ತಾ ಇದ್ದಾರೆ, ಆ್ಯಸ್ ಅ ಟೀಮ್ ಆಡ್ತಾ ಇದ್ದಾರೆ ಅಂತ. ಬೌಲಿಂಗಲ್ಲಿ ಭುವನೇಶ್ವರ್ ಕುಮಾರ್ ಮತ್ತು ಹೇಸಲ್ವುಡ್ ಅವರು ಓಪನಿಂಗ್ ಆ ಪವರ್ ಪ್ಲೇಯಲ್ಲಿ ಭಾರಿ ಚೆಂದ ಮಾಡಿ ಬಾಲ್ ಆಗ್ತಾ ಇದ್ದಾರೆ. ಮತ್ತು ಮೀಡಿಯಂ ಪೇಸರ್ ಆಗಿ ನಮ್ಮಲ್ಲಿ ಕೃಣಾಲ್ ಪಾಂಡ್ಯ ಅವರು ಇದ್ದಾರೆ. ಮತ್ತು ಸ್ಪಿನ್ ಜಲಕ್ ಬೇಕಂತಂದರೆ ಸುಯೇಶ್ ಶರ್ಮಾ ಮೊನ್ನೆ ಫಸ್ಟ್ 3 ಓವರ್ ಭಾರಿ ಚೆಂದ ಮಾಡಿ ಬಾಲ್ ಹಾಕಿದ್ರು. ಬಟ್ ಬೆಂಗಳೂರು ಪಿಚ್ಚಲ್ಲಿ ಸುಯೇಶ್ ಶರ್ಮಾ ಅವ್ರನ್ನ ಆಡಿಸ್ತಾರಾ? ಯಾಕೋ ಡೌಟು. ರಸಿಕ್ ದಾರ್ ಅವ್ರನ್ನೇ ಆಡಿಸ್ಬೋದೇನೋ, ಅಥವಾ ಇಲ್ಲ ನಮಗೆ ಬೆಂಗಳೂರು ಪಿಚ್ಚಿಗೆ ಒಂಥರ ಲಕ್ಕಿ ಚಾರ್ಮ್ ಅಂತ ಕೊಂಡಿರುವಂಥ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಆಡಿಸ್ತಾರಾ? ಯಾಕಂದರೆ ಲಾಸ್ಟ್ ಸೀಸನ್ ಎಲ್ಲ ಸ್ವಪ್ನಿಲ್ ಸಿಂಗ್ ಅವರು ಪವರ್ ಪ್ಲೇಯಲ್ಲಿ ಬಂದು ಎಲ್ಲ 1-2 ಓವರ್ ಬಾಲ್ ಆಗ್ತಾಯಿದ್ರು, ಅವರನ್ನು ಆಡಿಸ್ಬೋದು. ಬಟ್ ಆಲ್ ಡಿಪೆಂಡ್ಸ್ ಆನ್ ಟೀಮ್ ಕಾಂಬಿನೇಷನ್ ಮತ್ತು ಆ ನೆಟ್ ಪ್ರಾಕ್ಟೀಸ್ ಟೈಮಲ್ಲಿ ಅದು ಜಡ್ಜ್ ಮಾಡ್ತಾರೆ ಮ್ಯಾನೇಜ್ಮೆಂಟ್. ನಾವು ಕುತ್ಕೊಂಡೆಲ್ಲ ಮಾತಾಡ್ಬೋದು ಈಗ ಅವ್ರು ಬೇಕು ಇವ್ರು ಬೇಕಂತ, ಬಟ್ ಅವರ ಒಂದು ಪ್ರೆಸೆಂಟ್ ಫಾರ್ಮ್ ಏನಿದೆ ಅದು ಮ್ಯಾನೇಜ್ಮೆಂಟಿಗೆ ಮಾತ್ರ ಗೊತ್ತಿರ್ತದೆ. ಸುಮಾರು ಜನ ಹೇಳ್ತಿದ್ರು ದೇವದತ್ ಪಡಿಕ್ಕಲ್ ಅವ್ರನ್ನ ತೆಗಿಬೇಕು ಹಾಗೆ ಹೀಗೆ ಅಂತ. ದೇವದತ್ ಪಡಿಕ್ಕಲ್ಲು ಈ ಒಂದು ಸೀಸನಲ್ಲಿ ನಾವು ನೋಡಿರೋದಂತಹ ದೇವದತ್ ಪಡಿಕ್ಕಲ್ ಸಿಗ್ತಾ ಇದ್ದಾರೆ, ಆ ಒಂದು ಇಂಟೆಂಟ್ ಭರಿತ ದೇವದತ್ ಪಡಿಕ್ಕಲ್ಲು. ಸೊ ಬ್ಯಾಟಿಂಗ್ ಆರ್ಡ್ರಲ್ಲಿ ಏನೂ ಕೂಡ ಬದಲಾವಣೆ ಆಗೋದಿಲ್ಲ. ಎಲ್ಲಿಯಾದರೂ ಆದರೆ ಲಿವಿಂಗ್ಸ್ಟನ್ ಬದಲು ಇನ್ಯಾರನ್ನಾದರೂ ಹಾಕೋಬೇಕು, ಶೆಫರ್ಡ್ ಇವರನ್ನ ಹಾಕೋಬೋದು, ಬಟ್ ಅದು ಕೂಡ ಮಾಡೋದಿಲ್ಲ. ಏನು ಒಂದು ಮ್ಯಾಚ್ 0 ಹೊಡೆದ ಕೂಡಲೇ ಹಾಗೆ ತೆಗೆಯೋದಿಲ್ಲ. ಅವರಿಗೆ ಒಂದು ಬೌಲಿಂಗ್ ಆಪ್ಷನ್ ಆಗಿ ಅವ್ರು ಲೆಗ್ ಸ್ಪಿನ್ಸ್ ಹಾಕ್ತಾರೆ, ಆಫ್ ಸ್ಪಿನ್ಸ್ ಹಾಕ್ತಾರೆ. ಆ ಥರದ್ದೆಲ್ಲ ಒಂದು ವಿಚಿತ್ರ ಪ್ಲೇಯರ್ ನಮ್ಮ ಜೀವಂತ ಕಲ್ಲು. ಸೊ ತಂಡದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಐದರ್ ಸುಯೇಶ್ ಶರ್ಮಾ ಅಥವಾ ರಸಿಕ್ ದಾರ್ ಬರ್ಬೋದು, ಬಿಟ್ಟರೆ ತಂಡದಲ್ಲಿ ಬದಲಾವಣೆ ಆಗೋದಿಲ್ಲ. ಚಂದ ಮಾಡಿ ಆಡಲಿ. ಭಾರಿ ಈಗ ಅಭಿಮಾನಿಗಳೆಲ್ಲ ಫುಲ್ಲು ಇವತ್ತೇನು DC ಅಭಿಮಾನಿಗಳು ಭಾರಿ ಕಡಿಮೆ ಇರ್ತಾರೆ ಗ್ರೌಂಡಲ್ಲಿ, ಫುಲ್ RCB ಫ್ಯಾನ್ಸೇ ಇರ್ತಾರೆ. ಎಷ್ಟೆಷ್ಟೋ ದುಡ್ಡು ಕೊಟ್ಟು ಬರ್ತಾರೆ, ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಳ್ತಾರೆ. ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ, ಬ್ರೋ ಹೇಗೆ ಟಿಕೆಟ್ ತೊಗೊಳ್ಳೋದಂತ. ನನಗೆ ಐಡಿಯಾವೇ ಇಲ್ಲಪ್ಪ, ನನಗೆ ಅಷ್ಟೆಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಇಲ್ಲ. ನನಗೆ ನಿನ್ನೆ ಸಹ ಬಂದಿದೆ ಮೆಸೇಜ್, ನಮಗೆ ಟಿಕೆಟ್ ಬೇಕಿತ್ತು ಅಂತ. ನನ್ನ ಹತ್ರ ಟಿಕೆಟ್ ಇದೆ, ನಾನೇ ಹೋಗ್ತಾ ಇರಲಿಲ್ವಾ. ಸೊ ಇಲ್ಲ, ನನಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಬಿಡಿ, ನಾನು ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೇನಲ್ಲ. ಸೊ ಅಷ್ಟೆಲ್ಲ ಅಭಿಮಾನಿಗಳೆಲ್ಲ ಬರುವಾಗ, ಅಷ್ಟೆಲ್ಲ ದುಡ್ಡು ಖರ್ಚು ಮಾಡುವಾಗ ಅಟ್ಲೀಸ್ಟ್ ಹೋಮ್ ಗ್ರೌಂಡಲ್ಲಿ ಜಾಸ್ತಿ ಮ್ಯಾಚ್ಗಳನ್ನು RCB ವಿನ್ ಆಗಬೇಕು. ಇಷ್ಟು ವರ್ಷ ಡಿಸಪಾಯಿಂಟ್ ಮಾಡಿದ್ದಾರೆ RCB. ಈ ಹೋಮ್ ಗ್ರೌಂಡಲ್ಲಿ ಆಡುವಾಗ ತುಂಬ ಡಿಸಪಾಯಿಂಟ್ ಮಾಡಿದ್ದಾರೆ, ಎಷ್ಟು ಮ್ಯಾಚ್ ಸೋತಿದ್ದಾರೆ. ಹಾಗೆ ಆಗದಿರಲಿ, ಅದಕ್ಕೊಂದು ಪೂರ್ಣ ವಿರಾಮ ಬರಲಿ, ಹೋಮ್ ಮ್ಯಾಚ್ ಜಾಸ್ತಿ ಗೆಲ್ಲುವಂತಾಗಲಿ ಅಂತ ನಾವು ಈ ಮೂಲಕ ಆಶಿಸ್ತೇವೆ. ಎಷ್ಟು ಪ್ರೊಜೆಕ್ಟೆಡ್ ಸ್ಕೋರ್ ಅದು ನನಗೆ ಗೊತ್ತಿಲ್ಲ, ಯಾಕೆಂತಂದರೆ ಯಾವ ಪಿಚ್ಚಲ್ಲಿ ಆಡ್ತಾರೆ ಅಂತ ಗೊತ್ತಿರೋದಿಲ್ಲ. ಅದು ಪಿಚ್ ರಿಪೋರ್ಟ್ ಟೈಮಲ್ಲೇ ಗೊತ್ತಾಗೋದು ಯಾವ ಪಿಚ್ಚಲ್ಲಿ ಆಡ್ತಿದ್ದಾರೆ ಅಂತ. ಎಸ್, ಗ್ರೌಂಡ್ ಹೈ ಸ್ಕೋರಿಂಗು, ಯಾಕಂದರೆ ಅದು ಚಿಕ್ಕ ಗ್ರೌಂಡ್ ಹಾಗೆ ಹೀಗೆ, ಬಟ್ ಯಾವ ಪಿಚ್ಚಲ್ಲಿ ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಆದ್ದರಿಂದ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಹೋಗಿಲ್ಲ, ಫಸ್ಟ್ ಇನ್ನಿಂಗ್ಸಲ್ಲಿ ಇಷ್ಟು ಹೊಡಿಬೇಕು ಹಾಗೆ ಹೀಗೆ ಅಂತ. ಚೆಂದ ಮಾಡಿ ಆಡಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ನಿಮ್ಗೇನು ಅನ್ನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ, ಬರುವ ಇದು ಎಂಥದ್ದು ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಬರ್ತೇನೆ. ಸರಿ, ಸಿಗುವ, ಬಾಯ್.